ಮುಂದಿನ 5 ವರ್ಷದ ಪೂರ್ಣಾವಧಿಗೆ ಪ್ರಧಾನಿಯಾಗೋದು ಮೋದಿನೇ ಪ್ರಧಾನಿ ಅಂತ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ 75 ವರ್ಷಕ್ಕೆ ನಿವೃತ್ತಿ ಅನ್ನುವ ನಿಯಮ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಈಗಷ್ಟೇ ಜೈಲಿನಿಂದ ಬಂದಿದ್ದಾರೆ. ಅವರೊಬ್ಬ ಹುಚ್ಚ, ಮಾನಸಿಕ ಸ್ಥೀಮಿತತೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ರೆಸ್ಟ್ ತೆಗೆದುಕೊಳ್ಳಲಿ, ಮತ್ತೆ ಜೈಲಿಗೆ ಹೋಗಬೇಕವರು. ಹೊರಗೆ ಬಂದ ಕೂಡಲೇ ಸುಳ್ಳನ್ನ ಹೇಳಬೇಡಿ. ಅವರೊಬ್ಬ ಹುಚ್ಚ, ಜೈಲಿನಲ್ಲಿ ಕೈದಿಗಳ ಜೊತೆ ಇದ್ದು ಮಾನಸಿಕ ಸ್ಥೀಮಿತತೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಕೇಜ್ರಿವಾಲ್ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಹಾಗೆ ಮುಂದಿನ 5 ವರ್ಷದ ಪೂರ್ಣಾವಧಿಗೆ ಮೋದಿಯೇ ಪ್ರಧಾನಿ, ಬಿಜೆಪಿಯಲ್ಲಿ 75 ವರ್ಷಕ್ಕೆ ನಿವೃತ್ತಿ ಅನ್ನುವ ನಿಯಮ ಇಲ್ಲ ಅಂತ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಅವರು ಒಂಥರ ಮತಿ ಭ್ರಮಣೆ ಆಗಿರೋ ರೀತಿ, ಒಂಥರ ಜೈಲಲ್ಲಿದ್ದು ಭಾಳ ದಿನ ಜೈಲಲ್ಲಿದ್ದು ಒಂಥರ ಹುಚ್ಚಿನ ರೀತಿ ವರ್ತಿಸ್ತಾ ಇದ್ದಾರೆ. ಬಿ ಜೆ ಪಿಯ ಆಂತರಿಕ ವಿಚಾರಗಳನ್ನು ಮಾತಾಡೋಕ್ಕೆ ಅಧಿಕಾರ ಕೊಟ್ಟರು ಯಾರು ಅವ್ರಿಗೆ? ಈಗ ಅವರ INDA ಪಾರ್ಟಿಯ ಪ್ರಧಾನಮಂತ್ರಿ ಯಾರು ಅಂತ ಅವ್ರಿಗೆ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಒದ್ದಾಡ್ತಾ ಇದ್ದಾರೆ. ಎಲ್ಲಿ ಘೋಷಣೆ ಆದರೆ INDA ಒಡೆದೋಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಇವತ್ತು ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿ ಈಗಾಗಲೇ ಜಗಜ್ಜಾಹೀರಾತಾಗಿರು, ಪ್ರಪಂಚದಲ್ಲಿ, ಇಂಡಿಯಾದಲ್ಲಲ್ಲ ಇಡೀ ಪ್ರಪಂಚದಲ್ಲೇ ಜಗಜ್ಜಾಹೀರಾತಾಗಿರುವಂಥದ್ದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ. ಮತ್ತು ಅದೇನೋ 75 ವರ್ಷ ಅಂತ ಎಲ್ಲಿದೆ? ಯಾವ BJPಯ ಕಾರ್ಯಕಾರಿಣಿ ಸಮಿತಿ, ನಾನು ಕೂಡ ಕಳೆದ 20 ವರ್ಷದಿಂದ ದೇಶದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಕಳೆದ 20 ವರ್ಷದಿಂದ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್. ಏನೇ ತೀರ್ಮಾನ ಆಗಬೇಕಾದ್ರೂ ಆ ಥರದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ತೀರ್ಮಾನ ಆಗಬೇಕು. ಇದುವರೆಗೂ ಆ ಥರದ ಅಜೆಂಡಾ ಎಲ್ಲೂ ಬಂದಿಲ್ಲ. ಕಳೆದ ಬಾರಿನೂ ಕೂಡ ಮಧ್ಯಪ್ರದೇಶದಲ್ಲಿ 80 ವರ್ಷದವ್ರಿಗೆ 79, 75, 78 ಈ ಥರದವ್ರಿಗೆ 16 ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀರಿ. ನಾವು ತಿಪ್ಪಾರೆಡ್ಡಿ ಕೊಟ್ಟಿದ್ದೀರಿ, ಯಡಿಯೂರಪ್ಪನವ್ರು ಕೊಟ್ಟಿದ್ದೀರಿ, ಬೇಕಾದಷ್ಟು ಜನ ಕೊಟ್ಟಿದ್ದೀರಿ ನಾವು ಕೂಡ. ಅದರಿಂದ ಈ ಥರ 75 ವರ್ಷ ಅಂತ ಏನೂ ಕೂಡ BJPಯಲ್ಲಿ ಆ ಥರದ್ದು ಯಾವುದೇ ಕಾರ್ಯಕಾರಿ ಸಮಿತಿಯಲ್ಲಾಗಲಿ ಯಾವುದೇ ಒಂದು ಅಜೆಂಡಾದಲ್ಲಿ ಇಲ್ಲ. ಅದು ಹಾಗೇ ಸೃಷ್ಟಿಯಾಗಿರುವಂಥದ್ದು. ಅದರಿಂದ ನರೇಂದ್ರ ಮೋದಿಯವರು ಫುಲ್ ಟರ್ಮ್ ಪ್ರಧಾನಿಯಾಗಿ ಇರ್ತಾರೆ. ಈ ನೀತಿ ನಿಯಮಗಳ ಏನೂ ಕೂಡ ಕಳೆದ ಎಲ್ಲ ಚುನಾವಣೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಆ ಥರ ಹೋಸರಿ ಬಸವರಾಜ್ ಅವ್ರಿಗೂ, ತುಮಕೂರು ಬಸವರಾಜ್ ಅವ್ರಿಗೆ ಹೋಸರಿನೂ ಟಿಕೆಟ್ ಕೊಟ್ಟಿದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಒಂದು ಕಡೆ ದೆಹಲಿ CM ಜೈಲಿನಿಂದ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಮತ್ತೊಂದು ಕಡೆ ಬರ್ತಾ ಇದ್ದಂತೆ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ರಾಜ್ಯ BJP ನಾಯಕರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಮಧು, ನೀವು ಹೇಳಿದಾಗೆ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಆಚೆ ಬಂದ ನಂತರದಲ್ಲಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಪ್ರಧಾನಿ ಮೋದಿ ಆಗಿದ್ದಂತರ ಅವರು ಮತ್ತೆ ಕಂಟಿನ್ಯೂ ಆಗೋದು ಕಷ್ಟ ಇದೆ, ಮುಂದೆ ಅವರು ಪ್ರಧಾನಿಯಾಗಿ ಇರಲ್ಲ, 75 ವರ್ಷಕ್ಕೆ ಅವರಲ್ಲಿ ಗಡುವಿದೆ, ಅದಾದ ನಂತರದಲ್ಲಿ ಅವರ ಅಧಿಕಾರದಲ್ಲಿ ಉಳಿಯಲ್ಲ, ಈ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಈಗ ಬಿಜೆಪಿ ನಾಯಕರುಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ರೀತಿಯ ನಿಯಮವನ್ನ ಬಿಜೆಪಿಯಲ್ಲಿ ಮಾಡಿಕೊಂಡಿಲ್ಲ. 75 ವರ್ಷ ಆದ ನಂತರದಲ್ಲಿ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋಂಥ ನಿಯಮಗಳಿಲ್ಲ. ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲ ಕೂಡ ಮೋದಿಯೇ ಪ್ರಧಾನಿಯಾಗಿ ಮುಂದುವರಿತಾರೆ. ಈ ಹೇಳಿಕೆಗಳನ್ನ ಖುದ್ದು ಅಶೋಕ್ ಅವರು, ವಿಪಕ್ಷ ನಾಯಕ, ಅವರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅಚ್ಚರಿಯಾಗಿ ಕಾಣ್ತಾ ಇರೋದೇನಂತಂದ್ರೆ, ಈ ಹಿಂದೆ ಯಡಿಯೂರಪ್ಪನವರು CM ಆಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ವಯಸ್ಸಾಯ್ತು ಅನ್ನೋ ಕಾರಣಕ್ಕಾಗಿ ಅವರನ್ನ ಸ್ಥಾನದಿಂದ ಕೆಳಗಿಳಿಸಿರುವಂತಹ ಘಟನೆಯನ್ನ ನಾವು ರಾಜ್ಯದಲ್ಲಿ ನೋಡಿದೀವಿ. ಅದಲ್ಲದೆ ಬೇರೆ ಬೇರೆ ಕಡೆಯಲ್ಲೂ ಸಹಿತ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿಯೂ ಸಹಿತ 75 ವರ್ಷಕ್ಕೆ ಹೆಚ್ಚಿನ ಮೇಲ್ಪಟ್ಟಂತವರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಯುವಕರಿಗೆ ಕೊಡಬೇಕು ಅಂತ ಯೋಚನೆಗಳನ್ನ ಮಾಡಿ ಟಿಕೆಟ್ ಕೊಟ್ಟಿದ್ದನ್ನು ಕೂಡ ನೋಡಿದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಲೋಕಸಭಾ ಚುನಾವಣೆ ಸೇರಿದಾಗೆ ಕೆಲ ದಿನಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆ, ಕರ್ನಾಟಕ ಹೊರತುಪಡಿಸಿ ಬೇರೆ ಕಡೆ ನಡೆದಂತಹ ಚುನಾವಣೆ ನೋಡಿದಾಗ ಬಿಜೆಪಿಯಲ್ಲಿ ಈ ಮಾನದಂಡವನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಕಾರಣ ಏನಂತಂದ್ರೆ, ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸ್ವಲ್ಪ ಏಟ್ ಆಗ್ಬಹುದು, ವಯಸ್ಸಾದವ್ರನ್ನೆಲ್ಲ ಕಡೆಗಣಿಸ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿ ಪಕ್ಷದಲ್ಲಿರುವಂತಹ ಕೆಲ ಪ್ರಮುಖರೆಲ್ಲರೂ ಕೂಡ ಪಕ್ಷದಿಂದ ವಿಮುಖರಾಗಬಹುದು ಅನ್ನೋ ಕಾರಣಕ್ಕಾಗಿ ಬೇರೆಯವರಿಗೆಲ್ಲ ಟಿಕೆಟ್ ಕೊಟ್ಟಿರೋದನ್ನ, 75 ವರ್ಷ ಆದಂತವರಿಗೂ ಟಿಕೆಟ್ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ.
ಈ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ನಾವು ಅದನ್ನ ಗಮನಿಸಿದೀವಿ. ಜಿಗಜಿಣಗಿ ಸೇರಿದ ಹಾಗೆ ಬಹಳಷ್ಟು ಜನರಿಗೆ ರಮೇಶ್ ಜಿಗಜಿಣಗಿ ಮತ್ತೆ ಇನ್ನೂ ಕೆಲವರೆಲ್ಲ 70 ವರ್ಷ ಮೇಲಾಗಿದೆ, ಅವರಿಗೆಲ್ಲ ಟಿಕೆಟ್ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಸೋಮಣ್ಣ ಸೇರಿದ ಬಹಳಷ್ಟು. ಆದ್ರೆ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಬಿಜೆಪಿಯಲ್ಲಿ ಆ ಮಾನದಂಡ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಆದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ನಡ್ಕೊಂಡಂತ ರೀತಿ ಆಡಿರುವಂತ ಮಾತುಗಳನ್ನು ಕೆಲವೊಂದನ್ನು ನೋಡಿದಾಗ 75 ವರ್ಷ ಆದವರಿಗೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಆದ್ರೆ ಈಗ ಆ ಮಾನದಂಡವನ್ನ ಬದಲಿಸಿ ಮೋದಿ ಅವರಿಗೆ ಮತ್ತೆ ಕಂಟಿನ್ಯೂ 5 ವರ್ಷ ಅವಕಾಶವನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಪಕ್ಕ ಆಗತ್ತೆ. ಮತ್ತು ಮೋದಿ ಅವರು ಅಧಿಕಾರದಲ್ಲಿ ಉಳಿಯಲ್ಲ ಅನ್ನೋ ಅವರು ಬೇರೆಯವರಿಗೆ ಅವಕಾಶವನ್ನ ಕೊಡ್ಬೇಕಾಗತ್ತೆ ಅನ್ನೋಂತ ಮಾತು ಬಂತು ಅಂತಾದ್ರೆ ದೇಶದಲ್ಲಿ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಮತದಾರರು ಸ್ವಲ್ಪ ವಿಮುಖರಾಗಬಹುದು, ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಬಹುದು ಅನ್ನೋಂತ ಒಂದು ಆತಂಕ ಕೂಡ ಇದೆ. ಆ ಕಾರಣಕ್ಕಾಗಿನೇ ಅಶೋಕ್ ಸೇರಿದಾಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಈಗ ಮಾತಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಕಂಟಿನ್ಯೂ ಆಗ್ತಾರೆ, 5 ವರ್ಷ ಅವರೇ ಪ್ರಧಾನಿಯಾಗಿರ್ತಾರೆ ನರೇಂದ್ರ ಮೋದಿ ಅವರು ಒಂದು ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಕೇವಲ ಆಡಿರುವಂತಹ ಮಾತು ಬಿಜೆಪಿಯ ನಾಯಕರುಗಳಿಗೆ ಈಗ ಇವು ಒಂದು ರೀತಿಯ ಸವಾಲಿನ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.